ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮ ಜೀವನದಲ್ಲಿ ಅಡೆತಡೆಗಳು ಅಂತ ನೀವು ಅಂದ್ಕೊಂಡಿದ್ದು ಯಾವುದೇ ಒಂದು ಕೆಲಸ ಆಗ್ತಾ ಇಲ್ವಾ? ನೀವು ಯಾವುದೇ ಒಂದು ಕ್ಷೇತ್ರಕ್ಕೆ ಇರ್ಬೋದು, ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಅಲ್ಲಿ ಅರ್ಥಕ್ಕೆ ನಿಲ್ತಾ ಉಂಟು. ಜೀವನದಲ್ಲಿ ಏಳಿಗೆ ಅನ್ನೋದು ಆಗ್ತಾ ಇಲ್ಲ. ನನಗೆ ಒಂದು ಕೆಲಸ ಸಿಗ್ತಾ ಇಲ್ಲ, ಅಯ್ಯೋ ನನಗೆ ಮದುವೆ ಆಗ್ತಾ ಇಲ್ಲ, ಇಲ್ಲ ನಾನು ಇಷ್ಟಪಟ್ಟವರನ್ನು ನಾನು ಇಷ್ಟಪಡ್ತಾ ಇಲ್ಲ. ಫಸ್ಟ್ ಎಲ್ಲನೂ ಚೆನ್ನಾಗಿತ್ತು, ಬಟ್ ಇತ್ತೀಚೆಗೆ ಯಾಕೋ ಸರಿ ಇಲ್ಲ. ನಾನು ಒಂದು ಶಾಪ್ ಇಟ್ಕೊಂಡೆ, ಸೊ ಅಲ್ಲಿ ನನಗೆ ಪ್ರಾಫಿಟ್ ಚೆನ್ನಾಗಿ ಬರ್ತಾ ಇತ್ತು, ಬಟ್ ಯಾಕೋ ಇವಾಗ ಬರ್ತಾ ಇಲ್ಲ. ಬಿಸ್ನೆಸ್ ಮಾಡಬೇಕು ಅಂತ ಇದ್ದೇನೆ, ತುಂಬ ಬಿಸ್ನೆಸ್ ಐಡಿಯಾಸ್ ಉಂಟು, ಯಾವ್ದು ಮಾಡಲಿ? ನಾನಿಲ್ಲಿ ಸಕ್ಸಸ್ ಆಗ್ತೇನಾ? ನಾನೊಂದು ಮನೆ ಕಟ್ಟಬೇಕು ಅಂತ ಇದ್ದೇನೆ, ಆಗುತ್ತಾ ನನ್ನ ಕೈಯಲ್ಲಿ? ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ? ನನ್ನ ಜೀವನದಲ್ಲಿ ಖುಷಿಯಾಗಿರ್ತೇನಾ? ಇಂಥ ಎಲ್ಲ ಪ್ರಶ್ನೆಗೆ ಉತ್ತರ ಏನಾಗಿರ್ಬೋದು? ಇವತ್ತು ನಾನು ನಿಮಗೆ ಒಂದು ದೈವಿಕ ಸಂಕೇತವನ್ನು ಹೇಳ್ತೇನೆ. ಸೊ ಇದರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು, ಏನೇ ಒಂದು ಸಮಸ್ಯೆಗಳಿಲ್ಲದೆ, ಅಡೆತಡೆಗಳು ಇಲ್ಲದೆ ಅದು ಕಂಪ್ಲೀಟ್ ಆಗುತ್ತೆ. ಯಾವುದೇ ಆಗಿರ್ಬೋದು. ಅದು ನೀವು ಇವಾಗ ಒಬ್ಬರು ವ್ಯಕ್ತಿಯನ್ನು ಪ್ರೀತಿ ಮಾಡ್ತಾ ಇದ್ದೀರಾ, ಅವ್ರ ಜೊತೆ ಮದುವೆ ಆಗಬೇಕು ಅನ್ನೋದಿರ್ಬೋದು, ಅಥವಾ ಕೆಲಸ ಸಿಗಬೇಕು ಅನ್ನೋದಿರ್ಬೋದು, ಮನೆ ಕಟ್ಟಬೇಕು ಅಥವಾ ಕಾರ್ ತಗೊಳ್ಬೇಕು ಅನ್ನೋದಿರ್ಬೋದು, ಅಥವಾ ನನ್ನ ಲೈಫ್ ಚೆನ್ನಾಗಿರಬೇಕು, ನಮ್ಮ ಮನೆಯವರು ಕೂಡ ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು. ಸೊ ಇದು ಕೂಡ ಆಗಿರ್ಬೋದು. ಯಾವುದೇ ಒಂದು ಆಸೆ, ಕೋರಿಕೆ, ಕನಸು. ಇವತ್ತು ನಾನು ನಿಮಗೆ ಒಂದು ದೈವಿಕ ಸಂಕೇತವನ್ನು ಜಪ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಿಮ್ಮ ಎಲ್ಲ ಸಮಸ್ಯೆಯನ್ನು ನಾನು ಇಲ್ಲಿ ಪ್ರಾರ್ಥನೆಯನ್ನು ಮಾಡಿರ್ತೇನೆ. ಜನರಲ್ ಆಗಿ ಏನು ಸಮಸ್ಯೆಗಳಿರುತ್ತೆ, ಸೊ ಎಲ್ಲರ ಪರವಾಗಿ ಇದನ್ನು ಯಾರೆಲ್ಲ ಕೇಳ್ತಾರೆ, ಸೊ ನಿಮ್ಮ ಮೇಲೆ ನಿಮಗಾಗಿ ಇದನ್ನು ನಾನು ಜಪ ಮಾಡಿರ್ತೇನೆ. ಇದನ್ನು ಏನು ಮಾಡಬೇಕು ನೀವು? 21 ದಿವಸ, 41 ದಿವಸ, 51 ದಿವಸ ಕಂಟಿನ್ಯೂ ಆಗಿ ಕೇಳಬೇಕು. ಯಾವುದಾದ್ರೂ ಒಂದು ಸಮಸ್ಯೆಯನ್ನು, ಒಂದು ಆಸೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು, ಇವಾಗ ನಿಮ್ಮ ಜೊತೆ ಹಣ ಇಲ್ಲ, ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಉಂಟು, ಅದು ನಿವಾರಣೆ ಆಗಬೇಕು ಅನ್ನೋದು, ಅಥವಾ ನಿಮಗೆ ಒಂದು ಕೆಲಸ ಸಿಗಬೇಕು, ಅಥವಾ ಶಾಪ್ ಇಟ್ಕೊಂಡಿದ್ದೀರಾ, ಅಲ್ಲಿ ಬಿಸ್ನೆಸ್ ಚೆನ್ನಾಗಿ ಆಗಬೇಕು ಅನ್ನೋದು, ಅಥವಾ ಮನೆ ಕಟ್ತಾ ಇದ್ದೀರಾ, ಅಲ್ಲಿ ಅರ್ಧಕ್ಕೆ ಸ್ಟಾಪ್ ಆಗಿದೆ, ಅಥವಾ ಕೋರ್ಟಿನಲ್ಲಿ ಕೇಸ್ ಉಂಟು, ಅದು ಕ್ಲಿಯರ್ ಆಗ್ತಾ ಇಲ್ಲ ಅನ್ನೋದಿರ್ಬೋದು. ಯಾವುದೇ ಒಂದು ಕೆಲಸದಲ್ಲಿ ನೀವು ಸಕ್ಸಸ್ ಆಗ್ತಾ ಇಲ್ಲ, ನಿಮ್ಮ ಜೀವನದಲ್ಲಿ ಖುಷಿ ಇಲ್ಲ, ಸಂತೋಷವಿಲ್ಲ, ನಗು ಇಲ್ಲ. ಸೊ ಏನೇ ಒಂದು ನಿಮ್ಮದು ಸಮಸ್ಯೆ ಇದ್ರೂ ಈ ಒಂದು ದೈವಿಕ ಸಂಕೇತದಿಂದ ನಿಮಗೆ ಅದು ಅಂದರೆ ಅದು ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಮಿರಾಕಲ್ ಥರ ಕೆಲಸ ಮಾಡುತ್ತೆ. ಸೊ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಇಷ್ಟ ದೇವರನ್ನು, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ, ಮನೆ ದೇವರನ್ನು ಪ್ರಾರ್ಥನೆ ಮಾಡಿ, ನಾನು ನನ್ನ ಆರಾಧ್ಯ ದೇವ ಕೊರಗಜ್ಜ ಹಾಗೂ ಮಹಾದೇವಾಗಿದೆ ಮಹಾವಿಷ್ಣುವನ್ನು, ಕಾಲಭೈರವರನ್ನು ನೆನೆಸ್ಬಿಟ್ಟು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಪ್ರಾರ್ಥಿಸಿ ಹೇಳ್ತೇನೆ. ಸೊ ನಿಮ್ಮದು ಇಷ್ಟ ದೇವರನ್ನು ನೆನೆಸ್ಬಿಟ್ಟು ಮನಸ್ಸಿನಲ್ಲಿ ಒಂದು ಇಚ್ಛೆಯನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೊಂಡು ಇದನ್ನು ಪ್ರತಿದಿನ ಕೇಳ್ತಾ ಬನ್ನಿ. ಅದ್ಭುತ ಚಮತ್ಕಾರವನ್ನು ನಿಮ್ಮ ಜೀವನದಲ್ಲಿ ನೋಡ್ತೀರಾ. ಇದೇ ಇಷ್ಟ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಏನೇ ಒಂದು ನಿಮ್ಮ ಜೀವನದಲ್ಲಿ ಸಮಸ್ಯೆ ಇರ್ಬೋದು, ನೋವು ಇರ್ಬೋದು, ನನ್ನ ಜೊತೆ ಶೇರ್ ಮಾಡಿ. ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಮಹಾದೇವನ, ಮಹಾವಿಷ್ಣುವಿನ, ಕಾಲಭೈರವರ ಹಾಗೆಯೇ ಕೊರಗಜ್ಜನ ಆಶೀರ್ವಾದ ನಿಮ್ಮ ಎಲ್ಲರ ಮೇಲೆ ಇರಲಿ. ಈ ಒಂದು ದೈವಿಕ ಸಂಕೇತ ಈ ರೀತಿ ಉಂಟು. ಮನಸ್ಸಿನಲ್ಲಿ ಯಾವುದೇ ಒಂದು ಡೌಟ್ ಇತ್ತು, ಅಥವಾ ಇದು ಆಗುತ್ತಾ ಇಲ್ವಾ, ಏನಾಗುತ್ತೆ ಏನೋ ಆ ಥರ ಭಯ, ಆತಂಕ ಪಡಬೇಡಿ. ತುಂಬ ಒಳ್ಳೆಯದಾಗುತ್ತೆ. ಮನಸ್ಸು ಸ್ವಚ್ಛವಾಗಿರಬೇಕು, ಶುದ್ಧವಾಗಿರಬೇಕು. ನಿಮಗೆ ಸಕ್ಸಸ್ ಸಿಗುತ್ತೆ ಅನ್ನೋ ಮನಸ್ಸಿನಲ್ಲಿ ಒಂದು ಭಾವನೆ ಇರಬೇಕು. ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಇದನ್ನು ಕೇಳ್ತಾ ಬನ್ನಿ. ರಿಸಲ್ಟ್ ಬಂದಂಥ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಒಂದೆರಡು ಮಾತಿನಲ್ಲೇ ಹೇಳಿ. ನಮಗೆ ಒಳ್ಳೆಯದಾದಾಗ ನಾವು ಆ ದೇವರಿಗೆ ಒಂದು ಕೃತಜ್ಞತಾ ಭಾವನೆಯನ್ನು ಸಲ್ಲಿಸಬೇಕಾಗುತ್ತೆ. 4952911151 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